ಸ್ವಾಗತ. ಇವತ್ತು ಶ್ರೀ ಸುಜಿತ್ ಮುಳುಗುಂದವರು ಏನು ಬೆಳಗಾವಿ ದಕ್ಷಿಣ ಮತ್ತು ಕ್ಷೇತ್ರ ಶಾಸಕದ ಅಭಯ ಪಾಟೀಲ್ ವಿರುದ್ಧ ಡಿಸ್ಪ್ರಪೋರ್ಷನೇಟ್ ಆ್ಯಸೆಟ್ಸ್ ಕೇಸ್ ಸಂಬಂಧಪಟ್ಟಂಗೆ 12 ವರ್ಷದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಅದ್ರ ಬಗ್ಗೆ ಸುಪ್ರೀಂ ಕೋರ್ಟ್ನಾಗ ಒಂದು ಡೆವಲಪ್ಮೆಂಟ್ ಆಗಿದೆ. ಅದ್ರ ಬಗ್ಗೆ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅದನ್ನು ಉದ್ದೇಶಿಸಿ ಇವತ್ತು ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೇವೆ. ಸುಜಿತ್ ಅವರು ಮಾಧ್ಯಮದ ಸ್ನೇಹಿತರಿಗೆ ಉದ್ದೇಶಿಸಿ ಮಾತಾಡ್ತಾರೆ. ಭ್ರಷ್ಟಾಚಾರದ ಆರೋಪದ ಅಡಿಯಲ್ಲಿ ಶಾಸಕರಾದಂತಹ ಅಭಯ್ ಕುಮಾರ್ ಭರಮಗೌಡ ಪಾಟೀಲ್ ಅವರ ಮೇಲೆ ಸ್ಥಿರಾಸ್ತಿ ಚರಾಸ್ತಿಗಳನ್ನು ಅವರು 2004ರಿಂದ 2012ರಲ್ಲಿ ಏನು ಗಳಿಸಿದ್ರು ಅದನ್ನು ಲೋಕಾಯುಕ್ತಕ್ಕೆ ಹಾಗೂ ಇಲೆಕ್ಷನ್ ಕಮಿಷನ್ಗೆ ಅಫಿಡವಿಟ್ ಕೊಟ್ಟಿಲ್ಲ. ಆ ಅಫಿಡವಿಟ್ ಮೇಲೆ ನಾವು ಇದನ್ನು ಕೇಸನ್ನು ಮಾಡಿದ್ದೀವಿ ಭ್ರಷ್ಟಾಚಾರದ ಆರೋಪದ ಮೇರೆಗೆ. ಹಾಗಾಗಿ ಇನ್ನು ಮುಂದೆ ಅವರಿಗೆ ಭ್ರಷ್ಟಾಚಾರದ ಆರೋಪದಲ್ಲಿ ಇದೆಲ್ಲ ಇಷ್ಟೊಂದು ಅವ್ರದ್ದು ಸಿಕ್ಕಿದೆ, ಡಿಸ್ಪ್ರಪೋರ್ಷನೇಟ್ ಅಸೆಟ್ ಕಂಡು ಬಂದಿದೆ ಅಂತ ಹೇಳಿದ ನಂತರ ಸರ್ವೋಚ್ಚ ನ್ಯಾಯಾಲಯ ಅದನ್ನು ನೋಡಿಕೊಂಡು ಅದನ್ನೀಗ ಅವ್ರ ಮೇಲೆ FIR ಮಾಡಬೇಕಂತ ಹೇಳ್ಕೊಂಡು ಸುಪ್ರೀಂ ಕೋರ್ಟ್ನೇ ಲಿಬರ್ಟಿ ಕೊಟ್ಟಿದೆ. ಇವ್ರಿಗೆ ಕರ್ನಾಟಕ ರಾಜ್ಯಕ್ಕೆ ಹಾಗೂ ಲೋಕಾಯುಕ್ತಕ್ಕೆ ಸಂಸ್ಥೆಗೆ ಕೊಟ್ಟಿದೆ. ಹಾಗಾಗಿ ಮಾನ್ಯ ಲೋಕಾಯುಕ್ತರು ಹಾಗೂ ಲೋಕಾಯುಕ್ತ ಪೊಲೀಸರು ಕರ್ನಾಟಕ ಸರ್ಕಾರ ಇದರಲ್ಲಿ ಮಾಡ್ದೇವನು ಕೂಡ ಅಂತ ಹೇಳಿದ್ದಾರೆ FIR. ಈಗಾಗಲೇ ನಾವು ಬೆಳಗಾವಿಯಲ್ಲಿರುವಂಥ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರಿಗೂ ಕೂಡ ಭೇಟಿದ್ದೇವೆ, ಅವ್ರ ಗಮನಕ್ಕೂ ಕೂಡ ಇದನ್ನು ತಂದಿದ್ದೇವೆ. ಆದಷ್ಟು ಬೇಗ FIR ನಾವು ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡು ಅವ್ರು ಹೇಳಿದ್ದಾರೆ. ಈಗಾಗಲೇ ನಾವು ಹೋಗಿ ಕೂಡ ಬಂದಿದ್ದೀವಿ. ಕೆಲವೊಂದು ದಾಖಲಾತಿಗಳನ್ನ ಇನ್ನೊಂದು ಪ್ರೊಡ್ಯೂಸ್ ಮಾಡಬೇಕಿತ್ತು. ಹಾಗಾಗಿ ಆ ದಾಖಲಾತಿಗಳ ಸಮೇತ ಇವತ್ತು ಮಧ್ಯಾಹ್ನ ಮತ್ತೆ ನಾವು ಅದನ್ನು ಇನ್ಫಾರ್ಮೇಷನ್ ಅವ್ರಿಗೆಲ್ಲ ಕೊಡ್ತಾ ಇದ್ದೀವಿ. ಇನ್ನೊಂದು ಗಂಟೆಲಿ ಅದನ್ನು ಕೂಡ ಮಾಡ್ತೇವೆ. ಯಾಕಂದರೆ ನಾವೆಲ್ಲ ಪ್ರೆಸ್ಗೆ ಎಲ್ಲ ತಮ್ಮ 1 ಗಂಟೆಗೆ ವೇಳೆ ಕೊಟ್ಟಿದ್ದ ಕಾರಣ ನಾವಿಲ್ಲಿ ಬರಬೇಕಾಯಿತು. ಇನ್ನೊಂದು ನಮ್ಮದು ಇದು ಪ್ರೆಸ್ ಮೀಟ್ ಮುಗಿದ ನಂತರ ನಾವು ಅಲ್ಲಿ ಹೋಗಿ ಇದನ್ನು ಕೂಡ ಮಿಕ್ಕ ದಾಖಲಾತಿಗಳನ್ನು ಕೂಡ ಮಾನ್ಯ ಪೊಲೀಸ್ ಅಧೀಕ್ಷಕರು ಲೋಕಾಯುಕ್ತ ಅವ್ರಿಗೆ ಇವತ್ತು ಬೆಳಗಾವಿ ಅವ್ರಿಗೂ ಕೊಡ್ತಾ ಇದ್ದೇವೆ. ಅದ್ರ ರಿಸೀವ್ಡ್ ಕಾಪಿ ಕೂಡ ತಮಗೆಲ್ಲ ನಾವು ಇದರಲ್ಲಿ ಕೂಡ ಕೊಡ್ತೀವಿ, ವಾಟ್ಸಪ್ಪಲ್ಲಿ ನಮ್ಮೆಲ್ಲರಿಗೂ ಕೊಡ್ತೀವಿ, ತಮ್ಮದು ಮೀಡಿಯಾದಲ್ಲಿ ಕೂಡ ಕೊಡ್ತೀವಿ ಸಾಫ್ಟ್ ಕಾಪಿನ. ಮತ್ತೀಗ ಹಾರ್ಡ್ ಕಾಪಿಯಲ್ಲಿ ಏನು ಸುಪ್ರೀಂ ಕೋರ್ಟದ ಆದೇಶ ಇದೆ ಹಾಗೂ ಹಿಂದೆ ಏನು ಅಫಿಡವಿಟ್ ಇದು ಕೊಟ್ಟಿದ್ದಾರೆ ಕರ್ನಾಟಕ ಲೋಕಾಯುಕ್ತ PP ಅವರು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೊಟ್ಟಂತಹ ಅಫಿಡವಿಟ್ ಕಾಪಿ ಕೂಡ ಅದನ್ನು ನಾವು ಈಗಾಗಲೇ ತಮಗೆ ಕೊಟ್ಟಿದ್ದೇವೆ. ಹಾಗಾಗಿ ಇದನ್ನು ಇದೆಲ್ಲ ಈಗ ಸರ್ಕಾರ ಹೇಳ್ತಾ ಇದೆ ಭ್ರಷ್ಟಾಚಾರದ ಬಗ್ಗೆ ಸರ್ಕಾರದ ಅಥವಾ ಪರ ವಿರೋಧಗಳು ತುಂಬ ನಡೆದಿದೆ. ನನ್ನ ಹೋರಾಟ 12 ವರ್ಷದಾದರೂ ಕೂಡ ಇವತ್ತಿನವರೆಗೆ ನನಗೆ ನ್ಯಾಯ ಸಿಗಲಿಲ್ಲ. ಯಾಕಂದರೆ ಇವತ್ತಿನ ದಿವಸಕ್ಕೆಲ್ಲ ತಮ್ಮ ಮಾಧ್ಯಮ ಮಿತ್ರರಿಂದ ಸ್ವಲ್ಪ ಏನಾದರೂ ನನಗೆ ಇವತ್ತಿಂದ ಮಾತಾಡುವಂಥ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳ್ಬೋದು. ತಮ್ಮಂಥವ್ರು ನನಗೆ ಒಂದು ಸಾಮಾಜಿಕ ಕಾರ್ಯಕರ್ತನಿಗೆ ಹೋರಾಟ ಮಾಡುವಂಥ ಶಕ್ತಿ ತುಂಬಿದ್ದೆ ತಾವೆಲ್ಲ. ಹಾಗಾಗಿ ಇವತ್ತಿನ ದಿವಸ 12 ವರ್ಷ ಇವತ್ತು ಹೋರಾಟ ಆದ ನಂತರ ಇವತ್ತು ನನಗೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಹಿನ್ನಡೆ ಆದರೂ ಕೂಡ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸಂಪೂರ್ಣ ಎಲ್ಲರಿಗೂ ಕೂಡ ಇದು ನ್ಯಾಯ ಸಿಗುವಂಥ ಒಂದು ಅದ್ಭುತವಾದಂತಹ ನಿರ್ಣಯ ಆದೇಶ ಸರ್ವೋಚ್ಚ ನ್ಯಾಯಾಲಯದಿಂದ ಹೊರಗೆ ಬಿದ್ದಿದೆ ಅಂತ ಹೇಳಿ ಇಚ್ಛೆ ಪಡ್ತಾ ಇದ್ದೀನಿ.